ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಬರುತ್ತೆ. 9.5 ಫೀಟ್ ಹೈಟ್ ಗೇಟ್ ಬರುವಂಥದ್ದು. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡುವಂಥ ಗೇಟ್ ಸಿಗುತ್ತೆ. ಒಂದು ಓಪನ್ ಟೈಪ್ ಗೇಟ್ ಸಿಗುತ್ತೆ, ಬಾಕಿ ಎಲ್ಲ ನಿಮಗೆ ಸ್ಲೈಡಿಂಗ್ ಸಿಗುವಂಥದ್ದು. ನಾವು ಒಳಗಡೆ ಪಾರ್ಕಿಂಗ್ ಬಂದರೆ ನಮಗೆ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು 18/18 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಬಂದು ಬೋರ್ವೆಲ್ ಬರುತ್ತೆ. ಈ ವಾಲ್ನಲ್ಲಿ ಸ್ಟೇರ್ಕೇಸ್ ವಾಲ್ನಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಸ್ಲೈಡಿಂಗ್ ನೋಡ್ಬೋದು ಗೇಟ್, ಈ ಕಡೆ ವಾಲ್ಗೆ ಸ್ಲೈಡಿಂಗ್ ಆಗುವಂಥದ್ದು. ಹಾಗೆ ಪಾರ್ಕಿಂಗ್ ಬಂದು ನಿಮಗೆ ಫುಲ್ ಕವರ್ ಮಾಡಿರೋವಂಥದ್ದು, ಪೂರ್ತಿ ವಾಲ್ನಲ್ಲೇ ಕವರ್ ಮಾಡಿರೋವಂಥದ್ದು. ಸೆಟ್ ಬ್ಯಾಕ್ ಬಿಟ್ಟು ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ, 2.5 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಸೈಟ್ನ 3 ಕಡೆ ಸೆಟ್ ಬ್ಯಾಕ್ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟು ನಿಮಗೆ ಕಾಲಮ್ಸ್ ಎಲ್ಲಿದೆಯೋ ಅಲ್ಲಿಂದ ಫುಲ್ ವಾಲ್ ಕವರ್ ಮಾಡಿರುವಂಥದ್ದು, ವಾಲ್ನಲ್ಲೇ ಕವರ್ ಮಾಡಿರುವಂಥದ್ದು. ಸಂಪ್ ಬಂದು ಇಲ್ಲಿ ಬರುತ್ತೆ, ಟಾರ್ಪಾಲ್ ಕೆಳಗಡೆ ಸಂಪ್ ಬರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಹಾಗೆ ವಿಂಡೋಸ್ ಕೂಡ ಕೊಟ್ಟಿರುವಂಥದ್ದು. UPVC ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಕಿಂಗ್ನಲ್ಲಿ. ಈ ಕಡೆ ನಮಗೆ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಹಾಗೆ ಗ್ರೆನೈಟ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಿಂದ ಫುಲ್ ಟಾಪ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ, ಲಿಫ್ಟ್ ಪ್ರಾವಿಷನ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ MS ಗೇಟ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನಿಮಗೆ ಸ್ಪೇಸ್ ಸಿಗುತ್ತೆ ಸ್ಟೇರ್ ಕೇಸ್ ಕೆಳಗಡೆ. ಹಾಗೆ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ, MS ಗ್ರಿಲ್ನಿಂದ. ಇಲ್ಲಿಂದ ನಮಗೆ ಗ್ರೌಂಡ್ ಫ್ಲೋರ್ನಿಂದ ಎಕ್ಸ್ಟೀರಿಯರ್ ಸ್ಟೇಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆ್ಯಂಟಿಸ್ಕಿಡ್ ಲಪೋತ್ರ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಟೈಲ್ ಮತ್ತು ಮಾರ್ಬಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರಿಂದ ಪೂರ್ತಿ ಫಸ್ಟ್ ಫ್ಲೋರ್ ರೂಫ್ವರೆಗೂ ನಿಮಗೆ ಪೂರ್ತಿ ಕ್ಲಾಡಿಂಗ್ ಮಾಡಿದ್ದಾರೆ, ನೋಡ್ಬೋದು. ಇಲ್ಲೊಂದು MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಂದು ಕಾರ್ನರಲ್ಲಿ ನಮಗೆ ಮೈನ್ ಡೋರ್ ಸಿಗುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿರುವಂಥದ್ದು. ಡೋರ್ ಬಂದು ನಿಮಗೆ 8 ಫೀಟ್ ಹೈಟ್ ಬರುತ್ತೆ. ಅದ್ರ ಮೇಲೆ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಎಲ್ಲ ಬರ್ಮಾಟಿಕ್ಕಿಂದ ಮಾಡಿರುವಂಥ ಡೋರ್ ಆಗಿ ವಾಸ್ಕಲ್ ಸಿಗುವಂಥದ್ದು, ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ರೋಡ್ ಸೈಡ್ ವಾಲ್ನಲ್ಲಿ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೆಂಟರ್ನಲ್ಲಿ 3 ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಈ ಕಡೆ TV ಕ್ಯಾಬಿನೆಟ್ ಬರುತ್ತೆ. ವಿನಿಯರ್ ಆಗಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಆಗಿ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋಂಥದ್ದು. ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಲಿವಿಂಗ್ ಏರಿಯಾ ಸ್ಪೇಸ್ ನೋಡೋದಾದರೆ ನೀವು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿರುವಂಥದ್ದು. L ಶೇಪಲ್ಲಿ ಸೋಫಾ ಹಾಕೋದಕ್ಕೆ ಸ್ಪೇಸ್ ಸಿಗುತ್ತೆ. ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಇನ್ನು ಈ ಕಡೆ ಬರೋದಾದರೆ ನಾವು ಇಲ್ಲಿ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ಸೇಮ್ ಮಾರ್ಬಲ್ ಹಾಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರೋಂಥದ್ದು ಫ್ರಂಟ್ ವಾಲ್ನಲ್ಲಿ. ಸೀಲಿಂಗ್ನಲ್ಲಿ ವಿನಿಯರ್ ಆಗಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಅದರ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಆರ್ಚ್ ಕೊಟ್ಟಿರುವಂಥದ್ದು, ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಸನ್ ಬೋರ್ಡ್ನಲ್ಲಿ CNC ಕಟಿಂಗ್ ಮಾಡಿ ಡಿಸೈನ್ ಮಾಡಿರುವಂಥ ಶೀಟ್ ಹಾಕಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ.
ಸ್ಪೇಷಿಯಸ್ ಆಗಿರುವಂಥ ಕಿಚನ್ ಸಿಗುತ್ತೆ. ಇಲ್ಲೂ ಕೂಡ ಕ್ಯಾಬಿನೆಟ್ಸ್ ಮಾಡಿರುವಂಥದ್ದು, ಪ್ರೊಫೈಲ್ ಡೋರ್ಸ್ ಕೊಟ್ಟಿದ್ದಾರೆ, ಪ್ಯಾಂಟ್ರಿಯನ್ನು ಟೇಪ್ ಮಾಡಿರುವಂಥದ್ದು, ಇದು ಪ್ರೊಫೈಲ್ ಡೋರ್ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ, 7 ಟ್ಯಾಂಡಮ್ ಬಾಕ್ಸಸ್ ಸಿಗುವಂಥದ್ದು. ಸಿಂಕ್ನ ಕಟ್ಟಿಂಗ್ ಇನ್ನೂ ಆಗಿಲ್ಲ, ಸ್ಲ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಬರೋವಂಥದ್ದು, ಸಿಂಕ್ ಇನ್ನೂ ಕಟ್ಟಿಂಗ್ ಆಗಿಲ್ಲ. ಆಲ್ಮೋಸ್ಟ್ ನಿಮಗೆ 2 ಫೀಟ್ ಸಿಂಕ್ ಬರುವಂಥದ್ದು. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಎಲ್ಲ ನಿಮಗೆ ಪ್ರೊಫೈಲ್ ಡೋರ್ಸ್ ಕೊಟ್ಟಿರುವಂಥದ್ದು ಟಾಪ್ ಕ್ಯಾಬಿನೆಟ್ಸಲ್ಲಿ, ಅಲ್ಯೂಮಿನಿಯಂ ಪ್ರೊಫೈಲ್ ಗ್ಲಾಸ್ ಡೋರ್ಸ್ ಕೊಟ್ಟಿರುವಂಥದ್ದು. ಇನ್ನು ಕಿಚನ್ನಲ್ಲಿ ನಿಮಗೆ 2 2 ಶೇಟರ್ನ ವಿಂಡೋ ಸಿಗುತ್ತೆ, ಟೀಕುಡ್ ವಿಂಡೋ ಚಿಕ್ಕದಾಗಿ ಮಾಡಿರುವಂಥದ್ದು. ಇದು ಈ ಕಡೆ ನಮಗೊಂದು 2 ಶೇಟರ್ನ ದೊಡ್ಡದಾದಂಥ ಟೀಕುಡ್ ವಿಂಡೋ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಕಿಚನ್ ಯೂಟಿಲಿಟಿ ಏರಿಯಾಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು, ಟೀಕುಡ್ ಡೋರ್, ವಾಸ್ಕಲ್ ವಿತ್ ಡೋರ್. ಇದು ಬಂದು ನಿಮಗೆ ಯೂಟಿಲಿಟಿ ಏರಿಯಾ ಬರುವಂಥದ್ದು, ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. 4.5 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ 7 ಫೀಟ್ ಹೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಕೂಡ ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಆಲ್ಮೋಸ್ಟ್ 5 ಫೀಟ್ ನಿಮಗೆ ಯೂಟಿಲಿಟಿ ಸ್ಪೇಸ್ ಸಿಗುತ್ತೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮಲ್ಲಿ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ವಾಲ್ ಮಿಕ್ಸರ್ ಹಾಕಿರೋವಂಥದ್ದು. ಇನ್ನು ಈ ಕಡೆ ಬಂದರೆ ನಮಗೆ ಇಲ್ಲಿ ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಡೈನಿಂಗ್ ಏರಿಯಾನಲ್ಲಿ. ಹಾಗೆ ವಾಲ್ನಲ್ಲಿ ಒಂದು ಲ್ಯಾಟಿಕ್ ರೆಡ್ ಸ್ಟೋನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಲ್ಯಾಟಿಕ್ ರೆಡ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ, ನ್ಯಾಚುರಲ್ ಸ್ಟೋನ್ ಅದು. ಹಾಗೆ ಸೀಲಿಂಗಲ್ಲಿ ಬಂದು POP ಹಾಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಬಂದು ಪೂಜಾ ರೂಮ್ ಬರುವಂಥದ್ದು. ಫುಲ್ ರೂಫ್ ಹೈಟ್ವರೆಗೂ ನಿಮಗೆ ಟೀಕುಡ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದು ವಿನಿಯರ್ ಆಗಿ ಟೀಕುಡ್ ವಾಸ್ಕಲ್ ಬರುತ್ತೆ. ಆರ್ಚ್ ಕೂಡ ಕಾರ್ವಿಂಗ್ ಮಾಡಿರುವಂಥದ್ದು ಟೀಕುಡ್ನಲ್ಲಿ. ಡೋರ್ ಬಂದು ನಿಮಗೆ 8 ಫೀಟ್ ಹೈಟ್ ಬರುತ್ತೆ ಪೂಜಾ ರೂಮ್ನ ಡೋರ್. ಸಿ ಶೇಪ್ ಟೀಕುಡ್ ಫ್ರೇಮ್ ಮಾಡಿ ಸೆಂಟರ್ನಲ್ಲಿ ಪಿಚಿಂಗ್ ಟಫ್ ಆ್ಯಂಡ್ ಗ್ಲಾಸ್ ಹಾಕಿರುವಂಥದ್ದು ಇಲ್ಲಿ ಪೂಜಾ ರೂಮ್ ಡೋರ್ನಲ್ಲಿ. ಫ್ಲೋರಿಂಗ್ನಲ್ಲಿ ಬಂದು ಸೇಮ್ ಲಿವಿಂಗ್ ಆಗಿ ಕಿಚನ್ ಫ್ಲೋರಿಂಗಲ್ಲಿ ಯೂಸ್ ಮಾಡಿರುವಂಥ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೊಟ್ಟಿದ್ದಾರೆ, ಮಾರ್ಬಲ್ನಿಂದ ಮಾಡಿರುವಂಥ ಸ್ಲ್ಯಾಬ್. ಅದ್ರ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಎಲ್ಲ ಪ್ರೊಫೈಲ್ ಡೋರ್ಸ್ ಮಾಡಿರುವಂಥದ್ದು, ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಡೋರ್ಸ್. ಈ ಫ್ರಂಟ್ ವಾಲ್ನಲ್ಲಿ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಸೈಡ್ ವಾಲ್ಸಲ್ಲಿ ನಿಮಗೆ ಟೈಲಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಮಾಡಿ ಪಿಚಿಂಗ್ ಗ್ಲಾಸಸ್ ಹಾಕಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ಹೊರಗಡೆ ಇಲ್ಲಿ ಲಿಫ್ಟ್ ಏರಿಯಾ ಆಪೋಸಿಟಲ್ಲಿ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದೇ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಕ್ರೀಮ್ ಕಲರ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಸ್ಟೇರ್ ಕೇಸ್ನಲ್ಲಿ. ರೈಲಿಂಗ್ಸ್ ಬಂದು ಟೀಕುಡ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರೋಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ನಾವು ಮೇಲೆ ಬಂದರೆ ಫಸ್ಟ್ ಸೆಕೆಂಡ್ ಫ್ಲೋರ್ನಲ್ಲಿ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇದು ಕೂಡ ಸೇಮ್ ಮಾರ್ಬಲ್ ಹಾಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ವಿನಿಯರ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಬೆಡ್ರೂಮ್ನಲ್ಲಿ ಬಂದು ನಿಮಗೆ ಟೀಕುಡ್ ವಾಸ್ಕಲ್ ಹಾಗೆ ಟೀಕುಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಬಂದರೆ ನೋಡ್ಬೋದು ನೀವು ಕಾಟ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗಿರೋಂಥ ರೂಮ್ ಸಿಗೋವಂಥದ್ದು. ಇಲ್ಲಿ ಸ್ಪೇಷಿಯಸ್ ರೂಮ್ ಸಿಗುತ್ತೆ. ಕಾಟ್ ಹೆಡ್ ಬೋರ್ಡ್ ಬರುತ್ತೆ, ಕುಷನ್ ಹೆಡ್ ಬೋರ್ಡ್ ಬರುವಂಥದ್ದು. ಇನ್ನು ಕುಷನಿಂಗ್ ಆಗಿಲ್ಲ. ಕಾಟ್ನ 2 ಕಡೆ ನಿಮಗೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಕುಬೇರ್ ಮೂಲಕ ಕರೆಕ್ಟಾಗಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಬುಕ್ ರ್ಯಾಕ್ ವಿತ್ ಸ್ಟಡಿ ಟೇಬಲ್. ಕಾಟ್ ಆಪೋಸಿಟ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಹಾಗೆ ಕ್ಯಾಬಿನೆಟ್ನ 2 ಕಡೆ 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮಲ್ಲಿ ಪೂರ್ತಿ ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಬರುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ
ಬಾಲ್ಕನಿ ಡೋರ್ ಸಿಗುತ್ತೆ. ಬಾಲ್ಕನಿ ಡೋರ್ ಕೂಡ ಟೀ ಕುಡ್ನಲ್ಲೇ ಮಾಡಿರೋವಂಥದ್ದು. ಇಲ್ಲಿ ನೋಡ್ಬೋದು ನೀವು ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿ ಫ್ಲೋರಿಂಗ್ನಲ್ಲಿ ಮಾರ್ಬಲ್ ಹಾಕಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಇನ್ನು ಇಲ್ಲಿಂದ ಹೊರಗೆ ಬಂದರೆ ಇದ್ರ ಆಪೋಸಿಟಲ್ಲೇ ನಮಗೆ ಮತ್ತೊಂದು ರೂಮ್ನ ಡೋರ್ ಸಿಗುತ್ತೆ. ಇದು ಕೂಡ ಟೀ ಕುಡ್ ಡೋರ್. ಇಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಕಾಟ್ ಸಿಗೋವಂಥದ್ದು. ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಮಾಡಿದ್ದಾರೆ. ಹಿಂದೆಗಡೆ ನಿಮಗೆ ವಾಲ್ಪೇಪರ್ ಹಾಕಿರುವಂಥದ್ದು. ಕಾಟ್ನ ಎರಡು ಕಡೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ನಲ್ಲಿ. ಹಾಗೆ ಸೀಲಿಂಗ್ ನೋಡೋದಾದ್ರೆ ನೀವು POPಯಿಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಕಾಟ್ನ ಎರಡು ಕಡೆ ನಿಮಗೆ 2 ಶೇಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕುಬೇರ ಮೂಲೆ ಕರೆಕ್ಟಾಗಿ 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ ನೋಡ್ಬೋದು. ಇಲ್ಲೂ ಕೂಡ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಹತ್ರ ನಿಮಗೆ ಒಂದು 3 ಶೀಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಒಂದು ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾಕಿನ್ ವಾರ್ಡ್ರೋಬ್. ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡಿಸೈನರ್ ಗ್ಲಾಸ್ ಹಾಕಿರೋದು ನೋಡ್ಬೋದು. ಮಿರರ್ ಎಷ್ಟು ದೊಡ್ಡದಾಗಿದೆ ಅಂತ. ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗೋವಂಥದ್ದು. ಮಿರರ್ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿಂದ ಹೊರಗೆ ಬಂದು ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫುಲ್ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ಕೇಸ್ನಲ್ಲಿ ರೈಲಿಂಗ್ಸ್ ಕೂಡ ಸೇಮ್ ಟೀ ಕುಡ್ನಲ್ಲೇ ಮಾಡಿರುವಂಥದ್ದು. 3rd ಫ್ಲೋರ್ನಲ್ಲಿ ಸೇಮ್ ಕೆಳಗಿನಾಗೇ ಮೊದಲು ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ವಿನಿಯರ್ ಆಗಿ POPಯಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ 2 ರೂಮ್ಗಳು ಸಿಗುತ್ತೆ. ಒಟ್ಟಾರೆ ನಿಮಗೆ 4 ಬೆಡ್ರೂಮ್ ಸಿಗುವಂಥದ್ದು. ಎಲ್ಲ ಟೀ ಕುಡ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಇದು ಸೇಮ್ ನಿಮಗೆ ಕೆಳಗೆ ನೋಡಿದಾಗೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್. TV ಕ್ಯಾಬಿನೆಟ್ನ 2 ಕಡೆ 2 ಶೇಟರ್ ಟೀ ಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಕಾಟ್ ಕೊಟ್ಟಿರುವಂಥದ್ದು. ಕಾಟ್ನ ಬ್ಯಾಕ್ ಸೈಡ್ ವಾಲ್ ಬಂದು ನಿಮಗೆ ವಾಲ್ಪೇಪರ್ ಹಾಕಿರುವಂಥದ್ದು ನೋಡ್ಬೋದು. ಹಾಗೆ ಕುಷನ್ ಹಾಕೋದಕ್ಕೆ ಹೆಡ್ರೆಸ್ಟ್ಗೆ ಪ್ರೊವಿಷನ್ ಮಾಡಿದ್ದಾರೆ. ವಾಸ್ತು ಪ್ರಕಾರ ಕುಬೇರ ಮೂಲೆ ಕರೆಕ್ಟಾಗಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಈ ಕಡೆ ನಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲೊಂದು ದೊಡ್ಡದಾದಂಥ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. 8 ಫೀಟ್ 8 ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು ನಿಮಗೆ. ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಡೋರ್ ಇದೆ. ಬಾತ್ರೂಮ್ ಕೂಡ ಎಲ್ಲ ನಿಮಗೆ ಸ್ಪೇಷಿಯಸ್ ಆಗಿರುವಂಥದ್ದು. ಎಲ್ಲ 6x10 ಬಾತ್ರೂಮ್ ಇರುವಂಥದ್ದು. ಇಲ್ಲಿ ಬಾತ್ರೂಮ್ ಪಕ್ಕದಲ್ಲೇ ಬಾಲ್ಕನಿ ಸಿಗುತ್ತೆ. ಸೇಮ್ ಕೆಳಗಿನಾಗೇ ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ ಇದೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. MS CNC ಕಟಿಂಗ್ ಶೀಟ್ ಹಾಕಿರುವಂಥದ್ದು. ಇಲ್ಲಿ ಎಲಿವೇಷನಲ್ಲಿ ಫಾಲ್ ಸೀಲಿಂಗಲ್ಲಿ ಸೇಮ್ ರಾಫ್ಟರ್ ಶೀಟ್ ಹಾಕಿರುವಂಥದ್ದು. ಇನ್ನು ಮತ್ತೊಂದು ರೂಮ್ ನೋಡೋದಾದರೆ ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. 4 ಬೆಡ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುವಂಥದ್ದು. ಇಲ್ಲೂ ಕೂಡ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಕುಷನ್ ಹೆಡ್ ಬೋರ್ಡ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಅದರಿಂದ ನಿಮಗೆ ವಾಲ್ಪೇಪರ್ ಹಾಕಿರುವಂಥದ್ದು. ಸೀಲಿಂಗಲ್ಲಿ ಸೇಮ್ POPಯಿಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಆಗಿ ಸ್ಪಾಟ್ ಲೈಟ್ಸ್ ಮತ್ತು ಹ್ಯಾಂಡ್ ಲೈಟಿಂಗ್ ಕೊಟ್ಟಿದ್ದಾರೆ. ಕಾಟ್ನ 2 ಕಡೆ 2 ಶೀಟರ್ನ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟಲ್ಲಿ TV ಕ್ಯಾಬಿನೆಟ್, ಹಾಗೆ ಈ ಕಡೆ ಕಾರ್ನರ್ಲಿ ಸ್ಟಡಿ ಟೇಬಲ್ ವಿತ್ ಕ್ರ್ಯಾಕ್ ಸಿಗುವಂಥದ್ದು. ಇಲ್ಲೂ ಕೂಡ ಒಂದು 3 ಶೀಟರ್ನ ಟೀ ಕುಡ್ ವಿಂಡೋ ಸಿಗುವಂಥದ್ದು. ಇಲ್ಲಿ ಇನ್ನು ಇಲ್ಲಿ ಈ ಕಾರ್ನರ್ಗೆ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ವಾಕಿನ್ ವಾರ್ಡ್ರೋಬ್ಗೆ ಡೋರ್ ಕೊಟ್ಟಿದ್ದಾರೆ. ಇದು ನಿಮಗೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಕುಬೇರ ಮೂಲೆ ಕರೆಕ್ಟಾಗಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ ವಾಕಿನ್ ವಾರ್ಡ್ರೋಬಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ರೂಫ್ ಹೈಟರ್ಗಳು ಟೈಲ್ ಕ್ಲಾಡಿಂಗ್ ಮಾಡುವಂಥದ್ದು.
ಬಾತ್ರೂಮ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಬರುವಂಥದ್ದು ಎಲ್ಲ ಬಾತ್ರೂಮ್ಸಲ್ಲೂ ಕೂಡ ನಿಮಗೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಟೆರೆಸ್ನ ಸ್ಟೇರ್ಕೇಸ್ನ ಹೆಡ್ರೂಮ್ ಸಿಗೋವಂಥದ್ದು. ಇಲ್ಲಿ ಸ್ಟೇರ್ಕೇಸ್ ಹೆಡ್ರೂಮಲ್ಲಿ ಕೂಡ ನಿಮಗೆ ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು. ಫಾಲ್ ಸೀಲಿಂಗ್ ಮಾಡಿ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ 2 ಡೋರ್ಗಳು ಸಿಗೋವಂಥದ್ದು. ಒಂದು ಬಂದು ರೈಟ್ ಸೈಡ್ನ ಡೋರ್ನಲ್ಲಿ ಹೊರಗೆ ಬಂದರೆ ನಮಗೆ ಸಿಟ್ಔಟ್ ಏರಿಯಾ ಸಿಗುತ್ತೆ. ಇಲ್ಲಿ 1x1 ಡಿಜಿಟಲ್ ಟೈಲ್ ಹಾಕಿದ್ದಾರೆ ಫ್ಲೋರಿಂಗ್ನಲ್ಲಿ. ಸೀಲಿಂಗ್ ನೋಡೋದ್ರೆ ನೀವು ಡ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಸಿಟ್ಔಟ್ ಏರಿಯಾದಲ್ಲಿ ಪೂರ್ತಿ ನಿಮಗೆ 3.5-4 ಫೀಟ್ ಹೈಟ್ ಪ್ಯಾರಾಪೆಟ್ ವಾಲ್ ಬರುತ್ತೆ. ಸಿಟ್ಔಟ್ ಏರಿಯಾ ಕೂಡ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಆ ಕಡೆ ಡೋರಲ್ಲಿ ಹೊರಗೆ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ಸಿಗುತ್ತೆ ಹೊತ್ತು. ಅದಾದಮೇಲೆ ಓಪನ್ ಟೆರೆಸ್ ಏರಿಯಾ ಸಿಗೋವಂಥದ್ದು. ಇಲ್ಲಿ ಬಂದು ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಹಾಗೆ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಮೇಲೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಇಲ್ಲಿ ಹೆಡ್ ರೂಮ್ ಮೇಲೆ ನಿಮಗೆ ಟ್ಯಾಂಕ್ ಬರುತ್ತೆ, ಓವರ್ ಟ್ಯಾಂಕ್ಸ್. ಇದಿಷ್ಟು ನಿಮಗೆ ಈ 3040 BDA ಡೂಪ್ಲೆಕ್ಸ್ ಹೌಸ್ನಲ್ಲಿ ಸಿಗುವಂಥದ್ದು. BDA ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.